ಇಯರ್ ವರಮಹಾಲಕ್ಷ್ಮಿಲಿ ಮಹೇಂದ್ರ ಬೂತ್ ಕೊಟ್ಟಿದ್ದೆ. ಸೊ ನಾನು ಮಾರ್ಕೆಟ್ಗೆ ಹೋಗಿರಲಿಲ್ಲ. ಈ ಸಲ ನಾನೇ ಹೋದೆ. ಯಪ್ಪ ಅಷ್ಟು ಎಕ್ಸ್ಪೀರಿಯನ್ಸ್ ನನಗೆ ಲೈಫಲ್ಲಿ ಮಾರ್ಕೆಟ್ಗೆ ಹೋಗ್ಬಾರ್ದು ಅನಿಸ್ಬಿಡ್ತು. ಸೀರಿಯಸ್ಸಾಗಿ ಸಾಯಿಸ್ಬಿಡ್ತಾರೆ ಆ ಕ್ರೌಡಲ್ಲಿ ನಮ್ಮನ್ನು. ಅಷ್ಟು ರಶ್ಶು ನೂಕಾಕ್ಬಿಟ್ರು. ಎಲ್ಲ ಡೆಕೋರೇಷನ್ ಮಾಡ್ಕೊಂಡೆ. ಫಸ್ಟು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಾಡಿಕೊಂಡೆ. ಅದು ಮಾಡ್ಕೊಂಡ್ಮೇಲೆ ತಾನೇ ನೆಕ್ಸ್ಟ್ ಕೆಲಸ ಶುರು ಮಾಡೋಕ್ಕಾಗೋದು. ಸೊ ಅದನ್ನೇ ಫಸ್ಟ್ ಮುಗಿಸ್ಕೊಂಡೆ. ಫೈನಲಿ ಈ ಥರ ಕಾಣಿಸ್ತಿದೆ. ಹಿಂಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೇನಿದ್ರು ಲಕ್ಷ್ಮಿ ಕೂರ್ಸೋದಷ್ಟೇ ಬಾಕಿ. ಕೂರಿಸ್ಬಿಟ್ಟು ತೋರಿಸ್ತೀನಿ ನೋಡಿ. ಇದೇ ಇಷ್ಟು ಕ್ಯೂಟಾಗಿ ಕಾಣಿಸ್ತಿದೆ. ಅವಾಗಲಿಂದ ಮಾಡ್ತಿದ್ದಾಳೆ ಫ್ರೆಂಡ್. ಆ ಲಕ್ಷ್ಮಿ ಕೈ ನೀಟಾಗಿ ಬರ್ತಿಲ್ಲ ಫ್ರೆಂಡ್. ನೋಡಿ ಫ್ರೆಂಡ್ಸ್, ಇವಳು ಇವಾಗ ಅಲ್ಲಿ ಮುಚ್ಕೊಂಡ್ಲು. ಹೊಸ ಮನೆಯಲ್ಲಿ ಹೊಸ ಲಕ್ಷ್ಮಿ, ಅಷ್ಟಲಕ್ಷ್ಮಿ. ಅಷ್ಟಲಕ್ಷ್ಮಿ ವರ್ಮಲಕ್ಷ್ಮಿ. ಸಾರಿ ಫ್ರೆಂಡ್ಸ್, ವರ್ಮಲಕ್ಷ್ಮಿ. ಹಾಯ್ ಹೇಳು ಶಾಂತಮ್ಮ. ಹಲೋ. ಇವ್ರು ಬೋರೇಗೌಡ ಅಂತ, ರೇಣುಕಮ್ಮನ ಮಗ ಅವರು. ನೀನು ಯಾರ ಮಗ? ನೀನು ಮಂಜುಳನ ಮಗನೇ. ಜಯಮ್ಮ. ನಾರ್ಮಲಾಗಿ ಸೀರೆ ಉಡ್ಸ್ಕೊಬೋದು. ಈ ಕೈ ಕಾಲ ಕಡೆ ಹಿಂಸೆ. ಕಾಲೆಲ್ಲ ಜೋಡಿಸ್ತಾ ಇದೆಯಾ? ಫಸ್ಟ್ ಟೈಮ್ ಜೋಡಿಸ್ಬೇಕಾಯ್ತಲ್ಲ. ಜೋಡಿಸ್ರೆ ನೋಡ್ರ ಅವ್ರಿಗೆ ಸತಿಗಂದಂಗೆ ಬಂದ ನೋಡ್ರ ಅವಳಿಗೆ ಜೋಡ್ಲಿ ನನಗೆ. ಚೆನ್ನಾಗಿ ಹೇಳ್ತಾರೆ. ಅದು ಯಾವ ರಿಕಾರ್ಡ್ ಕಲ್ತ್ಬಿಟ್ಟು ಸಾಂಗ್ ಹೇಳಕ್ಕೆ ಇಲ್ಲ. ಸಾಗರು ಕಾನ್ಫರೆನ್ಸ್ ಹಾಕಿದೆ ಅನ್ಸುತ್ತೆ. ಹಾಂ, ನಾನು ಇದ್ದಲ್ಲ. ಸೆಲೆಕ್ಟ್ ಆಗಿದನಂತೆ. ಸೆಲೆಕ್ಟ್ ಆಗಿದ್ದಾನೆ. ಏನ್ಗೆ ಡಿ ಕೆ ಡಿ ಏನು ಸರಿಗಂಪಾಗ? ಹಾಂ, ಸರಿಗಂಪಾಗಲ್ಲ, ಅದು ಯಾವುದೋ ಆಡಿಷನಲ್ಲಿ ಸೆಲೆಕ್ಟ್ ಆಗಿದ್ದಾನಂತೆ. ಆದ್ರೆ ನೆಕ್ಸ್ಟ್ ಚೆನ್ನಾಗಿ ಆಡ್ತಾರೆ. ಏನೋ ದುಂಡು ಮಲ್ಲಿಗೆ ಅಂತ ಚೆನ್ನಾಗಿ ಸೋಜುಗಾದ ಸೂಜು ಮಲ್ಲಿ. ನೋಡಿ ಫ್ರೆಂಡ್ಸ್, ಬರ್ತಿರಲಿಲ್ಲ ಅಷ್ಟೇ. ಹೊಸ ಮನೆಗೆ ನಮ್ಮ ಬಾಸ್ ಇವರು. ಚೆನ್ನಾಗೇ ಕಾಣಿಸ್ತದೆ ಕ್ಯಾಮ್ರಾ. ಸರ್ ನಮ್ಮ ಸ್ಕ್ರೀನ್ ಟಚ್ ಫೋನ್ ತಗೋಬೇಕು ನೀನು. ಅವಳೊಂದು ಇನ್ಸ್ಟಾಗ್ರಾಮ್ ಐ ಡಿ ಓಪನ್ ಮಾಡ್ಕೊಬಿಡ್ಬೇಕು, ಸ್ಕ್ರೀನ್ ಟಚ್ ಕೊಟ್ಬಿಟ್ಟು. ಫ್ರೆಂಡ್ಸ್, ನಾಟ್ಯ ಮಾಡ್ತಿದ್ದೀನಿ. ಬನ್ನಿ ನಾಟ್ಯ ಬನ್ನಿ.
o'clock. ಇಷ್ಟೊತ್ತಾಯಿತು ಎಲ್ಲ. ಸೊ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಎಲ್ಲ 2:45 ಮುಗೀತು. ಮಲ್ಕೊಳ್ಳೋದೇನು ಅಂತೇಳಿ ಹಿಂದೆ ಸ್ನಾನ ಮಾಡಿ ಮತ್ತು 5:30 ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ದೆ. ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ, ಆಗ್ತಿರ್ಲಿಲ್ಲ ನನಗೆ. ಸೊ ನಮ್ಮನೆ ಮಹಾಲಕ್ಷ್ಮಿ ಫೈನಲಿ. ಶ್ರೀನಿಧಿ ಮಹಾಪ್ರಚೋದಿನಿ ಶ್ರೀ ಸುಖಿ ಸುಮಂಗಳಾಂಗಿನಿ ಸರ್ವ ಇಷ್ಟ ಸುಪ್ರದಾಯಿನಿ ನಮ್ಮ ಮನೆಯಲ್ಲಿ ಬಂದು ನೆಲಸಮ್ಮ ಶಾರದೆ ಜೊತೆಯಲ್ಲಿ ಹಾಡಿನಲ್ಲಿ ಅಮ್ಮ ಲಕ್ಷ್ಮೀ ಮಹಾಲಕ್ಷ್ಮಿ. ಸಂಜೆ ಈವ್ನಿಂಗ್ ಪೂಜೆ ಮಾಡಬೇಕಿತ್ತು. ಇಲ್ಲಿ ಸುನಿ ನಾನು ಅಮೌಂಟ್ ಎಲ್ಲ ಅರೇಂಜ್ ಮಾಡ್ತಾಯಿದ್ವಿ, ಹೆಂಗೆ ಅರೇಂಜ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ. ಕರೆಕ್ಟಾಗಿ ಹಂಗೆ ರೌಂಡ್ ಶೇಪಲ್ಲಿ ಬೇಕು. ಇಲ್ಲ ಅಲ್ಲ, ಮ್ಯಾನೇಜ್ ಮಾಡ್ಕೋಬೋದು. ಕಾಯಿನ ಹಾಕಿದ್ಮೇಲೆ ಸರ್ಸ್ಕೋಬೋದು. ವಾ ಒಂದು ಕಾಯಿನ್ ₹5 ಕಾಯಿನೆ, ಅದು ಬಿಟ್ರೆ ಹೊಸ ಕಾಯಿನ್ ನಮ್ಮದು ವೆಯ್ಟ್ ಇರೋದು. ಕಾಣ್ಬೇಕಲ್ಲ, ಅಲ್ಲಿ 200 ಕಾಣಲ್ಲ ಅವಾಗ. ಅದೇ ಹೈಟ್ ಮಾಡ್ಬೇಕಿನ್ನ. ಇದನ್ನ ಹೈಟ್ ಮಾಡಿದ್ರೆ 200 ಕಾಣಲ್ಲ ಅಂತ ನಾನು ಹೇಳ್ತೇನೆ. ಸೊ ಸಂಜೆ ಮುತ್ತೈದೆಯನ್ನೆಲ್ಲ ಅರ್ಶಿನ ಕುಂಕುಮ ಕರಿಯಬೇಕಲ್ವಾ. ಸೊ ನಾನು ಫ್ರೆಶ್ ಅಪ್ ಆಗಿ ಈ ಸಲ ಫ್ರೀ ಇದೆ ಅಂತೇಳಿ ಸ್ಯಾರಿ ಹಾಕ್ಕೊಂಡು ಸ್ಯಾರಿ ಎಲ್ಲ ಉಟ್ಕೊಂಡು ರೆಡಿ ಆಗಿದ್ದೆ ಅರ್ಶಿನ ಕುಂಕುಮ ಕರಿಬೇಕಂತೇಳಿ. ಸೊ ಈವ್ನಿಂಗ್ ಒಂದು ಸ್ವಲ್ಪ ಪೂಜೆ ಮಾಡಬೇಕಲ್ವ, ಫಸ್ಟು ಮೊದಲು ಪೂಜೆ ಮಾಡಿಬಿಡೋಣ, ಆಮೇಲೆ ಕರಿಯಕ್ಕೆ ಹೋಗೋಣ ಅಂತೇಳಿ ಪೂಜೆ ಮಾಡಿದೆ. ಸೊ ಇಲ್ಲಿ ವೀಡಿಯೋ ಮಾಡ್ತಾಯಿದ್ರು, ಇವ್ರು ಅಡ್ಡಡ್ಡ ಉದ್ದುಡ ಹೆಂಗೆ ಹಿಡಿಬೇಕು ಯೂಟ್ಯೂಬ್ ವೀಡಿಯೋ ಹಾಕೋಕೆ ಅಂತೇಳಿ ಸ್ವಲ್ಪ ಹೇಳ್ತಾ ಇದೆ ಇಲ್ಲಿ. ಹಂಗೂ ನಮ್ಮ ಅಣ್ಣ ವೀಡಿಯೋ ಮಾಡಿಕೊಟ್ಟ. ಸೊ ಫಸ್ಟು ಲಕ್ಷ್ಮಿಗೆ ಇನ್ನೊಂದು ಸಲ ಎಲ್ಲ ನೀಟಾಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಸಾರಿ ಹಾಕ್ಕೊಂಡು ದೀಪಕ್ಕೆ ಮತ್ತೆ ಫ್ರೆಶ್ಶಾಗಿ ಎಣ್ಣೆ ಹಾಕಿ ಎಲ್ಲ ಕಡೆ ದೀಪ ಎಲ್ಲೆಲ್ಲ ಅಂಟಿಸ್ಬೇಕು ಅಲ್ಲಿ ಎಣ್ಣೆ ಹಾಕಿದ್ನಲ್ಲ ಅಲ್ಲೆಲ್ಲ ದೀಪ ಎಲ್ಲ ಅಂಟಿಸಿ ಫಸ್ಟು ವಿನಾಯಕಂಗೆ ಪೂಜೆ ಮಾಡಿ ಅದಾದಮೇಲೆ ನಂತರ ಲಕ್ಷ್ಮಿಗೆ ಪೂಜೆ ಮಾಡಿದೆ. ಅಲ್ಲೆಲ್ಲ ಪೂಜೆ ಆದಮೇಲೆ ಇದು ಬಂದು ನಮ್ಮ ಮಮ್ಮಿ ಅಪ್ಪನ ಮನೆ ದೇವರು, ಇದಕ್ಕೆ ಪೂಜೆ ಮಾಡಿದೆ. ಇದು ನನ್ನ ಫೇವ್ರೆಟ್ ಗಾಡ್, ನಾನು ಇದನ್ನು ತುಂಬ ಬಿಲೀವ್ ಮಾಡ್ತೀನಿ. ಸೊ ಇದು ಅಲ್ಲಿ ಪೂಜೆ ಆದಮೇಲೆ ನೆಕ್ಸ್ಟ್ ಇಲ್ಲಿ ಬಂದು ಪೂಜೆ ಮಾಡಿದೆ. ಇದೆಲ್ಲ ಆಮೇಲೆ ನೆಕ್ಸ್ಟು ದೇವ್ರ ಮನೆಗೆ ಹೋದೆ. ಸೊ ಅದು ಇಂಪಾರ್ಟೆಂಟ್ ಅಲ್ವ, ದೇವ್ರ ಮನೆ ಪೂಜೆ ಮಾಡೋದು. ಸೊ ದೇವ್ರ ಮನೆ ಪೂಜೆ ಎಲ್ಲ ಮುಗಿಸ್ದೆ. ಇಂತೂ ಸಮಾಧಾನ ಆಯಿತು. ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ, ಆಗಲಿಲ್ಲ. ವರಮಹಾಲಕ್ಷ್ಮಿ ಹಬ್ಬ ಆಯಿತು, ಅಚ್ಚುಕಟ್ಟಾಗಿ ಎಲ್ಲ ಚೆನ್ನಾಗಾಯಿತು. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್.